ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಮಾರಕಾಸ್ತ್ರ ತೋರಿಸಿ 25 ಲಕ್ಷ ದೋಚಿದ್ದ ಐವರನ್ನ ಕಲಾಸಿಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ಜೆಸಿ ರಸ್ತೆ ಯೂನಿಯನ್ ಬ್ಯಾಂಕ್ ಬಿಲ್ಡಿಂಗ್ನ 4ನೇ ಮಹಡಿಯ ರಾಮ್ ಪ್ರಸಾದ್ ಮನೆಗೆ ನುಗ್ಗಿ ನವೆಂಬರ್ 19ರಂದು ದರೋಡೆ ಮಾಡಲಾಗಿತ್ತು. ಈ ಬಗ್ಗೆ ಡಿಕೆ ಆಟೋಮೊಬೈಲ್ ಅಂಗಡಿ ಮಾಲೀಕರು ದೂರು ನೀಡಿದ್ರು. ಒಂದೇ ದಿನದಲ್ಲಿ ಆರೋಪಿಗಳ ಹೆಡೆ ಮುರಿಕಟ್ಟಲಾಗಿದೆ. ನಗರದಲ್ಲಿ 12.50 ಕೋಟಿ ವೆಚ್ಚದ ದ್ವಿತೀಯ ಹಂತದ ನೂತನ ಘನತ್ಯಾಜ್ಯ ಘಟಕವನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದ್ದಾರೆ. ಬೆಂಗಳೂರು ಕಸದ ಸಮಸ್ಯೆ ಬಗ್ಗೆ ಟಿವಿ9 ನಿರಂತರ ವರದಿ ಬೆನ್ನಲ್ಲೇ ಚಾಮರಾಜಪೇಟೆ ಬಿನ್ನಿಮಿಲ್ ರಸ್ತೆಯ ಛಲವಾದಿ ಪಾಳ್ಯದಲ್ಲಿ ಸುಸಜ್ಜಿತ ಸ್ವಯಂ ಚಾಲಿತ ತ್ಯಾಜ್ಯ ವಾಹನ ಹೊಂದಿರುವ ಘಟಕವನ್ನ ಉದ್ಘಾಟಿಸಲಾಗಿದೆ. ಬಿಬಿಎಂಪಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ನೀಡಿದ ಒನ್ ಟೈಮ್ ಸೆಟಲ್ಮೆಂಟ್ ಅವಕಾಶ ಮುಗಿಯೋಕೆ 2 ದಿನ ಬಾಕಿ ಉಳಿದಿದೆ. ನವೆಂಬರ್ 30ಕ್ಕೆ ಸರ್ಕಾರ ನೀಡಿದ್ದ ಓಟಿಎಸ್ ಚಾನ್ಸ್ ಮುಕ್ತಾಯವಾಗ್ತಿದ್ದು, ಇನ್ನೂ ತೆರಿಗೆ ಪಾವತಿಸದವರಿಗೆ ಪಾಲಿಕೆ ಡಿಸೆಂಬರ್ 1ರಿಂದ ದುಪ್ಪಟ್ಟು ಹೊರೆ ಬೀಳುವ ಎಚ್ಚರಿಕೆ ನೀಡಲಾಗ್ತಿದೆ. ಇದುವರೆಗೆ 3,751 ಕೋಟಿ ರೂಪಾಯಿ ಬಾಕಿ ವಸೂಲಿ ಮಾಡಿರುವ ಪಾಲಿಕೆ 4,000 ಕೋಟಿ ಟಾರ್ಗೆಟ್ ರೀಚ್ ಮಾಡೋಕೆ ಆಗಿಲ್ಲ. ಈಗ ರೆವೆನ್ಯೂಗೆ ಸಂಬಂಧಿಸಿದಂತೆ 30ನೇ ನವೆಂಬರ್ಗೆ ನಾವು ಬೃಹತ್ OTS ಏನು ಮಾಡಿದ್ದೇವೆ ಅದನ್ನು ಕೂಡ ಮುಕ್ತಾಯ ಆಗಿಬಿಡುತ್ತೆ. ತದನಂತರ ಎಲ್ಲ ಪೆನಾಲ್ಟಿ ಇಂಟ್ರೆಸ್ಟ್ ಇತ್ಯಾದಿ ಬರ್ತಾ ಇರುವುದರಿಂದ ಎಲ್ಲರಿಗೂ ಕಷ್ಟ ಉಂಟಾಗ್ಬೋದು. ಹೀಗಾಗಿ ಯಾರ್ಯಾರು ರಿವಿಷನ್ನಲ್ಲಿ ಹಣ ಹಾಕಿಲ್ಲ ಅಥವಾ ಡಿಫಾಲ್ಟರ್ ಇದ್ದಾರೆ ಅವರು ಈಗ ಹಣ ತುಂಬಿದರೆ ಚೆನ್ನಾಗಿರುತ್ತದೆ. ಹೊಸ ಬ್ಲಾಕ್ ನಿರ್ಮಾಣಕ್ಕಾಗಿ ಕೆಸಿ ಜನರಲ್ ಆಸ್ಪತ್ರೆ ಆವರಣದಲ್ಲಿನ 117 ಮರಗಳನ್ನು ಕಡಿಯಲು ಮುಂದಾಗಿದ್ದಾರೆ. ಈಗಾಗಲೇ ಮಾರ್ಕಿಂಗ್ ಕಾರ್ಯ ಕೂಡ ಮುಗಿದಿದೆ. ಆದ್ರೆ ಮರಗಳಿಗೆ ಕತ್ತರಿ ಪ್ರಯೋಗಕ್ಕೆ ವ್ಯಾಪಕ ವಿರೋಧ ಕೇಳಿ ಬಂದಿದೆ. ರೋಗಿಗಳಿಗೆ ಗಾಳಿ ನೆರಳು ನೀಡುತ್ತಿರುವ ಮರಗಳನ್ನು ಕತ್ತರಿಸೋದು ಯಾವ ಬುದ್ಧಿವಂತಿಕೆ ಅಂತ ಜನ ಪ್ರಶ್ನಿಸುತ್ತಿದ್ದಾರೆ.